ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ 6ನೇ ವಾಕ್ಯ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ದೇವರ ವಾಕ್ಯವನ್ನು ಓದುವಾಗ 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನ ಸುರಿಸುವಿಕೆ ಉಂಟಾಯಿತು. ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾದಂತಹ ಜನರು 120 ಜನರು ಆತ್ಮದಲ್ಲಿ ತುಂಬಿದವರಾಗಿ ದೇವರನ್ನು ಆರಾಧನೆ ಮಾಡುತ್ತಾ ಇರುವಾಗ ಆ ಶಬ್ದವನ್ನು ಕೇಳಿ ಆ ಸುತ್ತಮುತ್ತಲು ಆಲಯದಲ್ಲಿ ಬಂದಿದ್ದಂಥ ಜನರೆಲ್ಲರೂ ಓಡಿ ಬರ್ತಾರೆ. ಪೇತ್ರ ಎದ್ದು ನಿಂತ್ಕೊಂಡು ಪ್ರಸಂಗ ಮಾಡ್ತಾನೆ. ಆ ಪ್ರಸಂಗದ ಮೂಲಕ 3000 ಜನ ದೀಕ್ಷಾಸನ ಮಾಡಿಸ್ಕೊಳ್ತಾರೆ. ಹಾಗೆ ಸಭೆ ಬೆಳೀತಾ ಇದೆ. ಹೀಗೆ ಸಭೆ ಬೆಳೀತಾ ಇರುವಂತಹ ಒಂದು ಸಮಯದಲ್ಲಿ ಆ ಯೋಹಾನನು ಮತ್ತು ಪೇತ್ರನು ಪ್ರಾರ್ಥನೆ ಮಾಡುವುದಕ್ಕಾಗಿ ಆಲಯಕ್ಕೆ ಹೋಗ್ತಾ ಇದ್ದಾರೆ. ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಅವರು ಹೋಗ್ತಾ ಇರುವಾಗ ಹುಟ್ಟು ಕುಂಟನಾದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ಕೊಂಬಂದಲ್ಲಿ ಕೂರಿಸಿದ್ದಾರೆ. ಅವನು ಹಾದು ಹೋಗುವವರಿಂದ ಏನು ಮಾಡ್ತಾ ಇದ್ದಾನೆ? ಭಿಕ್ಷೆ ಬೇಡ್ತಾ ಇದ್ದಾನೆ. ನಮಗೆ ಸ್ವಲ್ಪ ಏನಾದರೂ ಕೊಡಿ, ಸಹಾಯ ಮಾಡಿ. ಇವನಿಗೆ 40ಕ್ಕಿಂತ ಹೆಚ್ಚು ವರ್ಷವಾಗಿತ್ತು ಅಂತ ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ತೀವಿ. ಆಗ ಒಂದು ರೀತಿಯಲ್ಲಿ ಹೇಳಿದ್ರೆ ಯೇಸು ಸ್ವಾಮಿಗಿಂತ ಹಿರಿಯನಾದಂತಹ ವ್ಯಕ್ತಿ. ಯೇಸು ಸ್ವಾಮಿ ಹುಟ್ಟೋದಕ್ಕಿಂತಲೇ ಮುಂಚೆ ಇವನು ಹುಟ್ಟುಕೊಂಟನಾಗಿದ್ದಾನೆ. ಆದರೆ ನಾನು ಇದನ್ನು ವಾಕ್ಯ ಓದಬೇಕಾರೆಲ್ಲ ಯೋಚನೆ ಮಾಡ್ತೀನಿ, ಯಾರೂ ಸಹ ಇವನನ್ನು ಯೇಸು ಸ್ವಾಮಿ ಹತ್ರ ತಂದಿಲ್ವಾ? ಅಥವಾ ಯೇಸ್ವಾಮಿಯ ಕಾಲದಲ್ಲಿ ಇವನು ಯೇಸ್ವಾಮಿಯೊಂದಿಗಿರುವಂಥ ಕಾಂಟ್ಯಾಕ್ಟ್ ಆಗಲಿಲ್ವಾ? ಬಿಡುಗಡೆ ಆಗಲಿಲ್ಲ. ತುಂಬ ಜನ ಸ್ವಸ್ಥ ಹೊಂದಿದ್ದಾರೆ, ಬಟ್ ಇವನಿಗೆ ಸ್ವಸ್ಥ ಆಗಿಲ್ಲ. ಅಥವಾ ಇವನನ್ನು ಆ ಟೈಮಲ್ಲಿ ದೇವಾಲಯದ ಬಳಿಗೆ ತರಲಿಲ್ವೋ ಏನೋ, ಅವತ್ತು ನಮಗೆ ಗೊತ್ತಿಲ್ಲ ವಿಷಯ. ಆದರೆ ಈಗ ದೇವಾಲಯದ ಬಳಿಗೆ ಇವನನ್ನು ತಂದು ಕೂರಿಸ್ತಾ ಇದ್ದಾರೆ ಭಿಕ್ಷೆ ಬೇಡುವುದಕ್ಕಾಗಿ. ಇವನು ಡೈಲಿ ಬರೋರ ಹತ್ರ ಕೈ ನೀಡೋದು, ಭಿಕ್ಷೆ ಕೇಳೋದು, ಸಹಾಯ ಮಾಡಿ, ಕಾಪಾಡಿ, 10 ರೂಪಾಯಿ ಕೊಡಿ, 1 ರೂಪಾಯಿ ಕೊಡಿ, 5 ರೂಪಾಯಿ ಕೊಡಿ, ಈ ಥರ ಕೇಳಿಕೊಂಡು ಸಿಕ್ಕಿದ ದುಡ್ಡನ್ನು ತಗೊಂಡೋಗಿ ಏನು ಮಾಡ್ತಾ ಇದ್ದಾನೆ, ಇವರ ಯಜಮಾನರಿಗೆ ಕೊಡ್ತಾನೆ. ಅವರು ಏನೋ ಅಲ್ಪ ಸ್ವಲ್ಪ ಊಟನೋ ಸ್ವಲ್ಪ ದುಡ್ಡೇನೋ ಕೊಡ್ತಾರೆ. ಇವನು ಅದರಲ್ಲಿ ಮ್ಯಾನೇಜ್ ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ದಾನೆ. ಇಂಥ ಒಂದು ಸಂದರ್ಭ ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಪೇತ್ರ ಯೋಹಾನರು ಏನು ಮಾಡ್ತಾ ಇದ್ದಾರೆ? ಆಲಯಕ್ಕೆ ಬರ್ತಾ ಇದ್ದಾರೆ. ನಮಗೆಲ್ಲ ಈ ಒಂದು ವಿಷಯ ಗೊತ್ತಿರುವಂತಹ ಒಂದು ಸಂಗತಿಯಾಗಿದೆ. ಆಲಯಕ್ಕೆ ಬರ್ತಾ ಇರಬೇಕಾದ್ರೆ ಇವನು ಎಲ್ಲರ ಮುಂದೆನೂ ಕೈ ಚಾಚೋ ರೀತಿಯಲ್ಲಿ ಪೇತ್ರ ಯೋಹಾನರ ಮುಂದೆ ಕೈ ಚಾಚ್ತಾನೆ. ಕೈ ಚಾಚಿದಾಗ ಅವರು ಏನು ಮಾಡ್ತಾ ಇದ್ದಾರೆ? 4ನೇ ವಾಕ್ಯದಲ್ಲಿ ಪೇತ್ರನು ಅವನನ್ನು ದೃಷ್ಟಿಸಿ ನೋಡಿ, ನಮ್ಮನ್ನು ನೋಡು ಅಂದನು. ದೃಷ್ಟಿಸಿ ನೋಡಿಬಿಟ್ಟು ನಮ್ಮನ್ನು ನೋಡು ಅಂತ ಹೇಳಿದಾಗ ಅವನು ಏನಾದರೂ ಕೊಡ್ತಾರೇನೋ, ಒಂದು ವೇಳೆ ದೊಡ್ಡ ನೋಟ್ ಕೊಡ್ಬೋದೇನೋ, ಜಾಸ್ತಿ ಹಣ ಕೊಡ್ಬೋದೇನೋ ಎಂಬುದಾಗಿ ಅವನನ್ನು ನೋಡಿದಾಗ ವಾಕ್ಯ ಹೇಳ್ತದೆ, ಬೆಳ್ಳಿ ಮತ್ತು ಬಂಗಾರ ನಮ್ಮ ಹತ್ರ ಇಲ್ಲ. ನಾವಾಗಿದ್ದರೆ ಯಾರಾದರೂ ಕೈ ತೋರಿಸಿದ್ರೆ ನಾವು ಪಾಕೆಟ್ಗೆ ಕೈ ಹಾಕಿ ಹಣ ತೆಗೆದು ಅವ್ರಿಗೆ ಕೊಡ್ತೀವಿ. ಆದರೆ ಇಲ್ಲಿ ಇವ್ರ ಪಾಕೆಟ್ಗೆ ಕೈ ಹಾಕ್ತಾ ಇಲ್ಲ. ಇವರ ಪಾಕೆಟ್ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಅವನು ನೋಡ್ತಾ ಇದ್ದಾನೆ, ಇವ್ರ ಕೈಯಲ್ಲೂ ಇಲ್ಲ, ಇವ್ರ ಕೈ ಪಾಕೆಟ್ಗೆ ಹಾಕ್ತಾನೂ ಇಲ್ಲ. ಏನಾದರೂ ಕೊಡಬಹುದಾ? ಏನು ನಮ್ಮನ್ನು ನೋಡು ಅಂತ ಹೇಳ್ತಾ ಇದ್ದಾರಲ್ಲ. ಯೋಚನೆ ಮಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ, ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ಅದರ ಅರ್ಥ ದುಡ್ಡಿಲ್ಲ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ನಮ್ಮಲ್ಲಿ ಬೇರೊಂದಿದೆ, ಅದನ್ನು ನಾನು ನಿಮಗೆ ಕೊಡ್ತೇನೆ. ಇವತ್ತು ಅನೇಕರು ನಮ್ಮ ಜೀವಿತದಲ್ಲಿ ಹಣ ಇದೆ, ಇವತ್ತು ಹಣ ಇಲ್ಲ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಆದರೆ ಸಮಸ್ಯೆ ಏನು ಅಂದರೆ, ದುಃಖಕರ ಅಂದರೆ ಯೇಸುವಿನ ಶಕ್ತಿ ನಮ್ಮಲ್ಲಿ ಇಲ್ದಂಗೆ ಆಗೋಯ್ತು. ಆ ನಂಬಿಕೆ ನಮ್ಮಲ್ಲಿ ಇಲ್ದಂಗೆ ಆಗೋಯ್ತು. ಪೇತ್ರ ಯೋಹಾನರಿಗೊಂದು ನಂಬಿಕೆ ಇದೆ, ನಮ್ಮಲ್ಲಿರುವಂತಹ ಶಕ್ತಿ, ನಜರೇತಿನ ಯೇಸುವಿನ ನಾಮ, ಅದು ಬೆಳ್ಳಿಗಿಂತಲೂ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿ ಅಥವಾ ಅದ್ಭುತವಾಗಿ ಕಾರ್ಯ ಮಾಡುವಂತಹ ಒಂದು ಶಕ್ತಿಯಾಗಿದೆ. ಅವ್ರು ಹೇಳ್ತಾ ಇದ್ದಾರೆ, ಬೆಳ್ಳಿ ಬಂಗಾರ ನಮ್ಮ ಹತ್ರ ಇಲ್ಲ, ನಮ್ಮಲ್ಲಿರುವುದನ್ನು ನಿಮಗೆ ಕೊಡ್ತೇನೆ. ಬೆಳ್ಳಿ ಬಂಗಾರ ನಿನ್ನ ಆ ಒಂದು ಶರೀರದ ಒಂದು ಅವಶ್ಯಕತೆಗೆ ಸಹಾಯ ಮಾಡ್ತದೆ. ಅಥವಾ ಹಣ ಕೊಟ್ಟು ದುಡ್ಡುದಿಂದ ಆಹಾರ ತಗೊಂಡು ತಿನ್ಬಹುದಷ್ಟೇ. ಆದರೆ ನಮ್ಮಲ್ಲಿರುವಂಥ ಶಕ್ತಿ ಏನಿದೆ ಗೊತ್ತಾ? ನಿನಗೆ ಶರೀರದ ಬಲಹೀನತೆಯನ್ನು ಸಹ ನೀಗಿಸುತ್ತೆ. ಬೆಳ್ಳಿ ಬಂಗಾರ ನಿನ್ನ ಕುಂಟತನವನ್ನು ನೀಗಿಸಲ್ಲ. ಆದರೆ ಯೇಸುವಿನ ಶಕ್ತಿ ನಿನ್ನ ಜೀವಿತದಲ್ಲಿ ನಿನಗೆ ಇಂದಿಗೂ ಎದ್ದೇಳಕ್ಕಾಗದಂತಹ ರೀತಿಯಲ್ಲಿ ಬಿದ್ದಿರುವಂತಹ ಈ ಸ್ಥಿತಿಯಿಂದ ನಿನ್ನನ್ನು ಬದಲಾಯಿಸುವಂಥದ್ದಾಗಿದೆ.
ಈ ಹಗಲು ನನ್ನ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಬಲಹೀನತೆ ಯಾವ ವಿಷಯದಲ್ಲಿ ನೀನು ಸಮಸ್ಯೆ ಅನುಭವಿಸ್ತಾ ಇದೆಯಾ, ಯಾವ ವಿಷಯದಲ್ಲಿ ನೀನು ಕಷ್ಟ ಅನುಭವಿಸ್ತಾ ಇದೆಯಾ, ಅದು ಬೆಳ್ಳಿ ಬಂಗಾರದಿಂದ ಪರಿಹಾರವಾಗುವಂಥದ್ದಲ್ಲ, ಯೇಸುವಿನ ನಾಮದಿಂದ ಪರಿಹಾರ ಆಗ್ತದೆ. ಈ ಹಗಲಿನ ಸಮಯದಲ್ಲಿ ನಿನ್ನ ನಾಮದಲ್ಲಿ ನನಗೆ ಸೌಖ್ಯ ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವಂಥ ದೇವರ ಮಗುವೆ, ಯೇಸುವಿನ ನಾಮ ನಿನ್ನನ್ನು ಸ್ವಸ್ಥ ಮಾಡುತ್ತೆ. ಯೇಸುವಿನ ನಾಮ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ, ಅದ್ಭುತವನ್ನು ಮಾಡುವಂತಹ ನಾಮ, ನಿನ್ನ ರೋಗವನ್ನು ಬಿಡಿಸುವಂತಹ ನಾಮ, ನಿನ್ನ ಸಮಸ್ಯೆಗೆ ಪರಿಹಾರ ಕೊಡುವಂಥ ನಾಮ, ನಿನ್ನ ಇಕ್ಕಟ್ಟನ್ನು ನೀಗಿಸಿ ವಿಶಾಲತೆಗೆ ನಿನ್ನನ್ನು ನಡೆಸುವಂತಹ ನಾಮ. ಆ ನಾಮ ಆ ಬಿಗಿಯಾಗಿಡಿದುಕೊಂಡು ಆ ನಾಮದಲ್ಲಿ ದೃಢವಾಗಿ ಮುಂದೆ ಸಾಗುವಾಗ ನಿನಗಾಗಿ ಅದ್ಭುತವನ್ನು ಮಾಡುವಂತಹ ಶಕ್ತಿ ಇಳಿದು ಬರ್ತದೆ. ಅವನು ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದೆತ್ತದಾಗ ಅವನು ಕುಡಿದಾಡ್ತಾ ಆಲಯದೊಳಗೆ ಹೋಗ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಯಾವ ವಿಷಯ ಮೊಟಕಾಗಿ ನಿಂತಿದೆಯೋ ಯೇಸುವಿನ ನಾಮ ನಿನ್ನಲ್ಲಿ ಬಿಡುಗಡೆಯನ್ನು ಉಂಟು ಮಾಡುತ್ತೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಸಾರಿ ದೇವರೇ, ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ಮಕ್ಕಳ ಸಂಗಡ ಇರಲಿ. ಅವರ ಜೀವಿತದಲ್ಲಿ ತಡೆಯಾಗಿ ನಿಂತಿರುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡುವ ಸರ್ವಶಕ್ತನಾದ ದೇವರು ನಿನ್ನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಅದ್ಭುತವನ್ನು ಜೀವಿತದಲ್ಲಿ ಅನುಭವಿಸುವ ಹಾಗೆ, ನಿನ್ನ ನಾಮ ಅವರ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವ ಹಾಗೆ ದೇವರೇ ನಿನ್ನ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.